ಬ್ರ್ಯಾಂಡ್ ಬೆಂಗಳೂರು ಅಂತ ಮಾತಾಡ್ತಿರೋದು ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ಅದೀಗ ಬ್ಯಾಡ್ ಬೆಂಗಳೂರು ಆಗಿದೆ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಬೆಂಗಳೂರಿನಲ್ಲಿ 5,000 ಗುಂಡಿಗಳಷ್ಟೇ ಅಲ್ಲ 50,000 ಗುಂಡಿಗಳಿದ್ದಾವೆ ಅಂತ ಬಿಜೆಪಿ ನಿಗಿನಿಗಿಯಾಗಿದೆ. ಮಳೆಗಾಲಕ್ಕೂ ಮೊದಲೇ ರಸ್ತೆಗಳು ಗುಂಡಿಮಯ. ಯಾವ ಹಳ್ಳಿ ಕಡೆನೂ ಇಷ್ಟು ಕೆಟ್ಟದಾಗಿರಲ್ಲ, ಅಷ್ಟಷ್ಟು ಕೆಟ್ಟ ಕೆಟ್ಟ ರಸ್ತೆಗಳು, ಮಾರಣಾಂತಿಕ ರಸ್ತೆಗಳು ಇದ್ದಾವೆ ಬೆಂಗಳೂರಿನಲ್ಲಿ. ಹಾಗಾಗಿ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ. ಇದರ ಬಗ್ಗೆ ಕೇಸರಿ ಪಡೆ ವ್ಯಂಗ್ಯವಾಡಿದೆ. ಅಷ್ಟೇ ಅಲ್ಲ, ಮೇ 28ನೇ ತಾರೀಕು ಸರ್ಕಾರದ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ನೋಡಿ ನೋಡಿ ಎಂತೆಂಥ ಗುಂಡಿಗಳು ದೃಶ್ಯದಲ್ಲಿ ನೋಡಿ. ಮನುಷ್ಯರೇ ಬಿದ್ದು ಸತ್ತೋಗೋ ಅಂತ ದೊಡ್ಡ ದೊಡ್ಡ ಗುಂಡಿಗಳು ಅಲ್ಪ ಸ್ವಲ್ಪ ಅಲ್ಲ. ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲೇ ಇಂಥ ಗುಂಡಿಗಳಿದ್ದಾವೆ. ಕನಿಷ್ಠ ಪಕ್ಷ ಒಂದು ಮಿನಿಮಮ್ ನಾರ್ಮಲ್ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಾಧ್ಯ ಆಗದೆ ಹೋದರೆ, ಒಳ್ಳೆ ರಸ್ತೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಹೋದರೆ ಅದು ಎಂಥ ಆಡಳಿತ, ಅದಿನ್ನು ಎಂಥ ಬ್ರ್ಯಾಂಡ್ ಬೆಂಗಳೂರು ಇರಬೇಕು. ಮೊದಲೇ IT ಸಿಟಿ ಆಗಿರ್ತಕ್ಕಂಥ, ಗಾರ್ಡನ್ ಸಿಟಿ ಆಗಿರ್ತಕ್ಕಂಥ, ಆಲ್ರೆಡಿ ಡೆವಲಪ್ಡ್ ಅನ್ನಿಸಿಕೊಂಡಿರ್ತಕ್ಕಂಥ ನಗರದ ಪರಿಸ್ಥಿತಿಯೇ ಹೀಗಾದರೆ ಇನ್ನು ಇವರು ಎಂಥ ಆಡಳಿತ ಕೊಟ್ಟಾರೋ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡೋ ಹಾಗಾಗಿದೆ. ಒಂದು ಸ್ವಲ್ಪವೂ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ರಸ್ತೆಗಳ ಬಗ್ಗೆ, ಅವುಗಳ ಗುಣಮಟ್ಟದ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀವಿ, ನಾವೇ ಒಂದು ಕ್ಯಾಮ್ರಾ ತಗೊಂಡು 10 ನಿಮಿಷ ಓಡಾಡ್ಕೊಂಡು ಬಂದರೆ ಸಾಕು, ಒಂದು ಕನಿಷ್ಠ ಏನಿಲ್ಲ ಅಂದ್ರೂ ಒಂದು 150ರಿಂದ 200 ಗುಂಡಿ ಸಿಗತ್ತೆ. ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರೇ, ಗುಡ್ ಮಾರ್ನಿಂಗ್. ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳು. ಬಿಜೆಪಿಯವರು ಹೇಳ್ತಾ ಇದ್ದಾರೆ ಬರೀ 5,000 ಅಲ್ಲ 50,000 ಗುಂಡಿಗಳಿದ್ದಾವೆ ಅಂತ. ಸರ್, ಏನ್ ಹೇಳ್ತೀರಾ ಸರ್? ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ನೋಡಮ್ಮ, ಮಳೆಗಾಲ ಬಂದರೆ ಸಹಜವಾಗಿ ಗುಂಡಿಗಳು ಬೀಳುತ್ತೆ. ಅಂದರೆ ಗುಂಡಿಗಳು ಬಿದ್ದಂಥ ಗುಂಡಿಗಳನ್ನು ತಕ್ಷಣ ನಾವು ಅದನ್ನು ಮಾಡ್ತಾ ಹೋಗಬೇಕು. ಗುಂಡಿಗಳನ್ನು ಬಿದ್ದ ತಕ್ಷಣ ಏನಾಗಬೇಕು, ಕನ್ಸರ್ನ್ ಇಂಜಿನಿಯರ್ಸ್ ಏನು ಮಾಡ್ತಾರೆ ಅದನ್ನು ಮುಚ್ಕೊಂಡು ಹೋಗ್ತಾ ಇರಬೇಕು. ಯಾಕಂದರೆ ಮಳೆಗಾಲದಲ್ಲಿ ಸಹಜವಾಗಿ ಬೀಳ್ತಾ ಇರುತ್ತೆ. ಆಮೇಲೆ BJPಯವರು 28ನೇ ತಾರೀಕು ಏನೋ ಒಂದು ಸ್ಟ್ರೈಕ್ ಮಾಡ್ತಾರಂತೆ. BJPಯವರಿಗೆ ಜ್ಞಾಪಿಸೋದಕ್ಕೆ ಇಚ್ಛೆ ಪಡ್ತೇನೆ, 2 ವರ್ಷಕ್ಕೆ ಮುಂಚೆ ಬೆಂಗಳೂರು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ BJP ಸರ್ಕಾರ ಇತ್ತು, ಬೆಂಗಳೂರಲ್ಲಿ ಅಡ್ಮಿನಿಸ್ಟ್ರೇಟರ್ ಇದ್ದರು. ಈ ಸಂದರ್ಭದಲ್ಲಿ ಹೈಕೋರ್ಟು ಮಾನಿಟ್ರ್ ಮಾಡ್ತಾಯಿದ್ರು. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟ್ರ್ ಮಾಡ್ತಾಯಿದ್ರು. 1 ವರ್ಷ ಮಾನಿಟ್ರ್ ಮಾಡಿದರು ಹೈಕೋರ್ಟು. ಪ್ರತಿ ಹಿಯರಿಂಗ್ಗೆ ಕಮಿಷನ್ ಕರೆಸಿ ಎಷ್ಟು ಗುಂಡಿಗಳಿದೆ, ಎಷ್ಟು ಮುಚ್ಚಿದ್ದೀರಾ, ಇನ್ನೆಷ್ಟು ಏನೇನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರ ಅನ್ನೋದನ್ನು BJP ಅವಧಿನಲ್ಲಿ ಹೈಕೋರ್ಟ್ ಮಾನಿಟರ್ ಮಾಡ್ತಾಯಿದ್ರು. ಹಿಂದೆ ನಮ್ಮ ಸರ್ಕಾರಗಳಿದ್ದಾಗ ಯಾವಾಗಲೂ ಕೂಡ ನಾವು ಹೈಕೋರ್ಟ್ ಹತ್ರ ನಾವು ಮಾನಿಟರ್ ಮಾಡಿಸ್ಕೊಳ್ತಿರಲಿಲ್ಲ. ಈಗಲೂ ನಾವು ಮಾನಿಟರ್ ಮಾಡಿಸ್ಕೊಳ್ಳೋದಿಲ್ಲ. ಈಗೇನಾಗಿದೆ, ಈಗ ಮಳೆಗಾಲ ಪ್ರಾರಂಭ ಆಗಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಪಾಟೋಲ್ಸ ಮುಚ್ಚುವಂಥ ಕೆಲಸ ನಾವು ಮಾಡ್ತೀವಿ. ಆಮೇಲೆ BJPಯವರಿಗೆ ಸುಮಾರು 2 ವರ್ಷಕ್ಕೆ ಮುಂಚೆ 2 ಲಕ್ಷಕ್ಕಿಂತಲೂ ಹೆಚ್ಚು ಪಾಟೋಲ್ಸ್ ಬಿದ್ದೋಗಿತ್ತು. ಎಷ್ಟು ಹೇಳಿ, ಇಡೀ ರಸ್ತೆಗಳೇ ಪಾಟೋಲ್ಸ್ ಬಿದ್ದೋಗಿತ್ತು. ಅದರಿಂದ BJPಯವರಿಂದ ನೈತಿಕವನ್ನು ನಾವು ಹೇಳಿಸ್ಕೊಳ್ಳುವಂಥ ಕೆಲಸ ಅವಶ್ಯಕತೆ ನಮಗಿಲ್ಲ. ರಾಮಲಿಂಗಾರೆಡ್ಡಿ ಸರ್, BJPಯವರು ಹೇಳ್ತಾರೋ ಬಿಡ್ತಾರೋ ಅದು ಹೇಳ್ತಿಲ್ಲ ಸರ್. ನಾವು ರಿಪಬ್ಲಿಕ್ ಕನ್ನಡ ಕರ್ನಾಟಕದ ಜನತೆಯ ಪರವಾಗಿ, ಬೆಂಗಳೂರು ಅಂದ್ರೆ ಕರ್ನಾಟಕದ ಹೆಮ್ಮೆ. ಜನ ಕಾಂಗ್ರೆಸ್ ನ ಆರಿಸಿರೋದೇನೆ BJPಯವರು ಕೆಲಸ ಮಾಡಿಲ್ಲ ಅಂತ ಸರ್. ಅಕ್ಸೆಪ್ಟೆಡ್ ಅದು. ಅವ್ರು ಕೆಲಸ ಮಾಡಿಲ್ಲ, ಅವ್ರು BJPನವರು ವೇಸ್ಟ್, ಅದಕ್ಕೆ ನಿಮ್ಮನ್ನ ಆರಿಸಿದ್ರು. ಸೊ ನೀವು ಅದೇ ಆಯ್ತಲ್ಲ ಸರ್ ಅಲ್ಲಿಗೆ. ಇಲ್ಲಮ್ಮ, ಈಗ 1 ನಿಮಿಷ ಇರಿ. ಈಗ ಪ್ರಾರಂಭ ಆಗಿದೆ ಮಳೆಗಾಲ, ಪಾಟೋಲ್ಸು ಸಹಜವಾಗಿ ಬಿದ್ದೇ ಬೀಳುತ್ತೆ, ಇಲ್ಲ ಅಂತಲ್ಲ. 3-4 ವರ್ಷ ರಸ್ತೆಗಳು ಹಳೇದಾಗ್ಬಿಟ್ರೆ ಪಾಟೋಲ್ಸು ಬೀಳುತ್ತೆ. ಅದನ್ನು ಮುಚ್ಚೋ ಕೆಲಸ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ವೆಹಿಕಲ್ ಮೂವ್ಮೆಂಟ್ ತೊಂದರೆ ಆಗಿರ್ಬೇಕಿತ್ತಲ್ವಾ, ಬೇಸಿಗೆನಲ್ಲಿ ಪ್ರಿಪರೇಷನ್ಸ್ ಆಗಿರ್ಬೇಕಿತ್ತಲ್ವಾ. BJP ಮಾಡಿದ ತಪ್ಪೇ ನೀವು ಮಾಡ್ತಾ ಇದ್ದೀರಾ. ಇಷ್ಟೊತ್ತಿಗೆ ಆಗಿರ್ಬೇಕಿತ್ತಲ್ವಾ ಸರ್? ಮಾಡಬೇಕು, ಹೌದು.
ಇಲ್ಲ ಮಾಡ್ತಾರೆ. ಇಲ್ಲ ಸರ್, ಈಗ ನಮಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಂದ ಒಂದು ಉಪಮುಖ್ಯಮಂತ್ರಿಗಳು ನಿರೀಕ್ಷೆ ಇದೆ ನಗರಾಭಿವೃದ್ಧಿಯ ಸರ್. ಜವಾಬ್ದಾರಿ ತಗೊಂಡಿದ್ದಾರೆ. ಸರ್, ಬೇರೆಯವರಾದ್ರೂ ನಾವು ಕೇಳಕ್ ಹೋಗಲ್ಲ ಸರ್. ರಾಮಲಿಂಗಾರೆಡ್ಡಿ ಅವರಿಂದ ಒಂದು ನಿರೀಕ್ಷೆ ಇದೆ. ಏನಂತಂದ್ರೆ ನಾವು ಅವ್ರು ಸ್ಪಂದಿಸ್ತಾರೆ ಅಂತ ಹೇಳಿದ ತಕ್ಷಣ ಸ್ಪಂದಿಸ್ತಾರೆ ಅಂತ ಅಟ್ಲೀಸ್ಟ್. ಈಗ ಏನ್ ಕ್ರಮ ಕೈಗೊಳ್ತೀರಾ ಸರ್ ಈ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ? ತೀವ್ರಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಆಗ್ಬೇಕಲ್ಲ, ಏನ್ ಕ್ರಮ ಕೈಗೊಳ್ತೀರಾ? ಫಾಸ್ಟ್ ಟ್ರ್ಯಾಕಲ್ಲಿ ಆಗಲೇಬೇಕು. ಆಮೇಲೆ ಇದು ನಮ್ಮ ಕರ್ತವ್ಯ ಕೂಡ. ಮತ್ತು BBMPನಲ್ಲೂ ಕೂಡ ಕಮಿಷನರ್ ಇದ್ದಾರೆ, 100 ಜನ ಇಂಜಿನಿಯರ್ಗಳಿದ್ದಾರೆ. ಪಾಟ್ ಹೋಲ್ಸ್ ಬಿದ್ದರೆ ಕೆಟ್ಟ ಹೆಸರು ಯಾರಿಗೆ ಬರುತ್ತೆ? ಸರ್ಕಾರಕ್ಕೆ ಬರುತ್ತೆ. ಪಾಟ್ ಹೋಲ್ಸ್ ಬೀಳ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಆಯುಕ್ತರದು. ಇದನ್ನು ಮಾನಿಟರ್ ಮಾಡುವಂಥದ್ದು ನಮ್ಮ ಆ ಕ್ಷೇತ್ರದಲ್ಲಿ ಶಾಸಕರು ನೋಡ್ಕೋಬೇಕು, ಜೊತೆಗೆ ಮಂತ್ರಿಗಳು ಮಾಡಬೇಕು. ಏನಮ್ಮ? ಅಧಿಕಾರಿಗಳಿಗೆ ಬಡದೆಬ್ಬಿಸ್ತೀರಾ? ಚಾಟಿ ಏಟ್ ಕೊಡ್ತೀರಾ? ಇನ್ನಾದ್ರೂ ಕೊಡಲೇಬೇಕು. ಕೊಡದೇ ಇದ್ದರೆ ಹಿಂದೆ BJP ಸರ್ಕಾರಕ್ಕೆ ಬಂದಾಗ ಕೆಟ್ಟ ಹೆಸರು ನಮಗೂ ಬರುತ್ತೆ. ಕೊಡಲೇಬೇಕು, ಆಲ್ ರೈಟ್, ಕೊಡಲೇಬೇಕಾಗುತ್ತೆ. ಓಕೆ, ರಾಮಲಿಂಗಾರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಅಶ್ಯೂರ್ ಮಾಡ್ತಾ ಇದ್ದಾರೆ 50,000ನೋ ಎಷ್ಟಿದೆಯೋ ಆ ಗುಂಡಿಗಳನ್ನು ಮುಚ್ಚೋದಕ್ಕೆ ತೀವ್ರ ಕ್ರಮ ಅಂತ. ವಿ ವಿಲ್ ಫಾಲೋ ಇಟ್ ಅಪ್ ಸರ್ ಥರೋಲಿ. ಎವ್ರಿ ಡೇ ಏನಾಯ್ತು ಇದರಲ್ಲಿ ಡೆವಲಪ್ಮೆಂಟ್ ಅಂತ ನಾವು ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. 2 ಪೈಪ್ ಇದೆ. ಪೈಪ್ಗಿಂತ ಆಳವಾಗಿ